ಹಲೋ, ಗುಡ್ ಮಾರ್ನಿಂಗ್ ಆಲ್. IT ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಆನ್ಲೈನ್ ಕ್ಲಾಸಲ್ಲಿ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಸಿಂಗಲ್ ಫೇಸ್ ಮೋಟರ್ಸ್ ಪಾರ್ಟ್ 3ನಲ್ಲಿ ಕೆಪಾಸಿಟರ್ ಸ್ಟಾರ್ಟ್, ಕೆಪಾಸಿಟರ್ ರನ್ ಮೋಟರ್ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟಿಗೆ ಬಂದು ವಾಟ್ ಈಸ್ ಕೆಪಾಸಿಟರ್ ಸ್ಟಾರ್ಟ್, ಕೆಪಾಸಿಟರ್ ರನ್ ಮೋಟರ್. ಸೊ ಅದರ ಹೆಸರಲ್ಲೇ ಹೇಳೋ ಥರ ಕೆಪಾಸಿಟರ್ ಸ್ಟಾರ್ಟ್, ಕೆಪಾಸಿಟರ್ ರನ್ ಮೋಟರ್ ಅಂದರೆ ಸ್ಟಾರ್ಟಿಂಗಿಗೆ ಒಂದು ಕೆಪಾಸಿಟರ್, ರನ್ನಿಂಗಿಗೆ ಒಂದು ಕೆಪಾಸಿಟರ್. ಅಂದರೆ 2 ಕೆಪಾಸಿಟರ್ಸ್ ಇಲ್ಲಿ ಯೂಸ್ ಆಗುತ್ತೆ. ಅಂದರೆ ಒಂದು ಸಿಂಗಲ್ ಫೇಸ್ ಮೋಟರ್ಲಿ 2 ಕೆಪಾಸಿಟರ್ ಯೂಸ್ ಆಗುತ್ತೆ. ಅದರಲ್ಲಿ ಒಂದು ಸ್ಟಾರ್ಟಿಂಗ್ ಪರ್ಪಸ್, ಇನ್ನೊಂದು ರನ್ನಿಂಗ್ ಪರ್ಪಸ್ ಅಂತ ಇದೆ. ಸೊ ನೋಡಿ, ದ ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟರ್ ಹ್ಯಾಸ್ ಎ ಕೇಜ್ ರೋಟರ್ ಆ್ಯಂಡ್ ಇಟ್ಸ್ ಸ್ಟೇಟರ್ ಹ್ಯಾಸ್ 2 ವೈಂಡಿಂಗ್ಸ್ ನೋನ್ ಆಸ್ ಮೇನ್ ಆ್ಯಂಡ್ ಆಕ್ಸಿಲರಿ. ಸೊ ಆ್ಯಸ್ ಯೂಶುವಲ್ ಅದು ಸ್ಪ್ಲಿಟ್ ಫೇಸ್ ಮೋಟರ್ ಥರ ಇದ್ದೇ ಇರುತ್ತೆ. ಸೊ 2 ವೈಂಡಿಂಗ್ ಇರುತ್ತೆ, ಮೇನ್ ವೈಂಡಿಂಗ್ ಆ್ಯಂಡ್ ಆಕ್ಸಿಲರಿ ವೈಂಡಿಂಗ್. ಸೊ ಎರಡು ವೈಂಡಿಂಗ್ಗಳನ್ನ ನಾವು 90 ಡಿಗ್ರಿ ಸ್ಪೇಸಲ್ಲಿ ಇಟ್ಟಿರ್ತೀವಿ. ಸೊ ಅದ್ರ ಜೊತೆಯಲ್ಲಿ ಏನಾಗಿರುತ್ತೆ, ಇದರಲ್ಲಿ 2 ಕೆಪಾಸಿಟರ್ಸ್ ಯೂಸ್ ಆಗುತ್ತೆ ಇದರಲ್ಲಿ. ಸೊ ಅದರಲ್ಲಿ ಒಂದು ಫಾರ್ ಸ್ಟಾರ್ಟಿಂಗ್ ಪರ್ಪಸ್, ಸೊ ಅದನ್ನು ನಾವು ಸ್ಟಾರ್ಟಿಂಗ್ ಕೆಪಾಸಿಟರ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಫಾರ್ ಪರ್ಮನೆಂಟ್ಲಿ ಕನೆಕ್ಟೆಡ್ ವಿತ್ ಸ್ಟಾರ್ಟಿಂಗ್ ವೈಂಡಿಂಗ್ ಕಾಲ್ಡ್ ಆಸ್ ರನ್ ಕೆಪಾಸಿಟರ್. ಸೊ 2 ಕೆಪಾಸಿಟರ್ಸ್ಗಳು ಬಂದು ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆನೇ ಇರುತ್ತೆ. ಬಟ್ ಒಂದು ಕೆಪಾಸಿಟರ್ ಸ್ಟಾರ್ಟಿಂಗ್ನಲ್ಲಿ ಮಾತ್ರ ಯೂಸ್ ಆಗಿ ಡಿಸ್ಕನೆಕ್ಟ್ ಆಗುತ್ತೆ ಯೂಸಿಂಗ್ ಸ್ವಿಚ್ ಏನಿದೆ, ಸೆಂಟ್ರಿಫಿಕಲ್ ಸ್ವಿಚ್. ಸೊ ಅದರಲ್ಲಿ ಒಂದು ಕೆಪಾಸಿಟರ್ ಡಿಸ್ಕನೆಕ್ಟ್ ಆಗುತ್ತೆ, ಅದು ಸ್ಟಾರ್ಟಿಂಗ್ ಕೆಪಾಸಿಟರ್. ಸೊ ಯಾವುದು ಪರ್ಮನೆಂಟಾಗಿ ಕನೆಕ್ಟ್ ಆಗಿರುತ್ತೋ ಅದು ರನ್ನಿಂಗ್ ಕೆಪಾಸಿಟರ್ ಆಗಿರುತ್ತೆ. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ನೋಡಿ, ಈ ಡಯಾಗ್ರಾಮಲ್ಲಿ ನಿಮಗೆ ಕಾಣ್ತಾ ಇದೆ. ಸೊ ದಿಸ್ ಇಸ್ ದ ಮೇನ್ ವೈಂಡಿಂಗ್, ಸೊ ಸ್ಟಾರ್ಟಿಂಗ್ ವೈಂಡಿಂಗ್. ಸೊ ಮೇನ್ ವೈಂಡಿಂಗಿಗೆ ಅಕ್ರಾಸಾಗಿ ಸಪ್ಲೈ ಕೊಟ್ಟಿದ್ದೀವಿ. ಸೊ ಉಳಿದು ಸ್ಟಾರ್ಟಿಂಗ್ ವೈಂಡಿಂಗ್ ಆ್ಯಂಡ್ ಕೆಪಾಸಿಟರ್ಸ್ ಎಲ್ಲ, ಸ್ಟಾರ್ಟಿಂಗ್ ವೈಂಡಿಂಗಿಗೆ ಕೆಪಾಸಿಟರ್ಸ್ ಸೀರೀಸ್ ಆಗಿದೆ, ಬಟ್ 2 ಕೆಪಾಸಿಟರ್ ಪ್ಯಾರಲಲ್ ಆಗಿದೆ. ಸೊ ಅದರಲ್ಲಿ ಒಂದು ಕೆಪಾಸಿಟಿಗೆ ಸೆಂಟ್ರಿಫಿಕಲ್ ಸ್ವಿಚ್ಚು ಕನೆಕ್ಟ್ ಆಗಿದೆ ನೋಡಿ. ಸೊ ನೀವು ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಸೊ 2 ವೈಂಡಿಂಗು 90 ಡಿಗ್ರಿ ಡಿಸ್ಪ್ಲೇಸ್ಮೆಂಟಲ್ಲಿ ಕನೆಕ್ಟ್ ಆಗಿದೆ. ಸೊ ಜೊತೆಯಲ್ಲಿ ಏನಾಗಿದೆ, ಇದರಲ್ಲಿ 2 ಕೆಪಾಸಿಟರ್ಸ್ ಕ್ಲೋಸ್ ಆಗಿರುತ್ತೆ. ಸೊ ಕೆಪಾಸಿಟರ್ ಏನು ಮಾಡುತ್ತೆ, ಸೊ ಮ್ಯಾಕ್ಸಿಮಮ್ ಫೇಸ್ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಸೊ ಹಾಗೇನಾಗುತ್ತೆ, ಮೋಟ್ರು ಟಾರ್ಕ್ ಪ್ರೊಡ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ ಮೋಟ್ರು. ಸೊ ಸ್ಟಾರ್ಟ್ ಆಗಿ ಮೋಟ್ರು 70 to 80% ಸ್ಪೀಡ್ ಅಟೈನ್ ಆದಮೇಲೆ ಏನಾಗುತ್ತೆ, ಸೊ ಒಂದು ಕೆಪಾಸಿಟರ್, ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಸ್ಟಾರ್ಟಿಂಗ್ ಕೆಪಾಸಿಟರ್ ಅಂತ ಏನು ಹೇಳ್ತೀವಿ. ಸೊ ಅದು ಯೂಸಿಂಗ್ ಸೆಂಟ್ರಿಫಿಕಲ್ ಸ್ವಿಚ್ಚಿಂದ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಡಿಸ್ಕನೆಕ್ಟ್ ಆದಮೇಲೆ ಏನಾಗುತ್ತೆ, ಸೊ ಒಂದು ಕೆಪಾಸಿಟರ್ ಮಾತ್ರ ಉಳಿಯುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, 2 ಕೆಪಾಸಿಟರ್ಸ್ನಲ್ಲಿ ಏನು ಎನರ್ಜಿ ಸ್ಟೋರ್ ಆಗಿ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಮೋರ್ ಡಿಸ್ಪ್ಲೇಸ್ಮೆಂಟ್. ಸೊ ದಟ್ ಮೀನ್ಸ್ ಏನು, 90 ಡಿಗ್ರಿಗಿಂತ ಮೋರ್ ದೆನ್ ಆ್ಯಂಗಲ್ ಸಿಕ್ಕಿರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಹಾಗಾಗಿ ಮೋರ್ ಟಾರ್ಕ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಹಾಗೆ ಮೋಟ್ರು ಹೈ ಸ್ಪೀಡ್ ಅಟೈನ್ ಆದಮೇಲೆ ಏನಾಗುತ್ತೆ, ಸ್ಟಾರ್ಟಿಂಗ್ ಕೆಪಾಸಿಟರ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಆಮೇಲೆ ಒಂದು ಕೆಪಾಸಿಟರ್ ಮಾತ್ರ ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆ ಕನೆಕ್ಟ್ ಆಗಿರುತ್ತೆ. ಇದರಲ್ಲಿ ಏನಂದರೆ ಸ್ಟಾರ್ಟಿಂಗ್ ವೈಂಡಿಂಗ್ ಡಿಸ್ಕನೆಕ್ಟ್ ಆಗೋದಿಲ್ಲ ಇದರಲ್ಲಿ. ಸೊ ಜಸ್ಟ್ ಏನಾಗುತ್ತೆ, ಸ್ಟಾರ್ಟಿಂಗ್ ಕೆಪಾಸಿಟರ್ ಮಾತ್ರ ಡಿಸ್ಕನೆಕ್ಟ್ ಆಗುತ್ತೆ. ಸೊ ನೀವು ಸ್ಪ್ಲಿಟ್ ಫೇಸ್ ಮೋಟ್ರನ್ನ ಯೂಸ್ ಮಾಡಿದರೆ, ಸ್ಪ್ಲಿಟ್ ಫೇಸ್ ಮೋಟ್ರಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಸ್ಟಾರ್ಟಿಂಗ್ ವೈಂಡಿಂಗೇ ಡಿಸ್ಕನೆಕ್ಟ್ ಆಗುತ್ತೆ. ಜೊತೆಲಿ ಕೆಪಾಸಿಟರ್ ಸ್ಟಾರ್ಟ್ ಮೋಟ್ರ್ನಲ್ಲೂ ಕೂಡ ಏನಾಗುತ್ತೆ, ಸ್ಟಾರ್ಟಿಂಗ್ ವೈಂಡಿಂಗ್ ಇನ್ಕ್ಲೂಡಿಂಗ್ ಕೆಪಾಸಿಟರ್ 2 ಕೂಡ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಬಟ್ ಕೆಪಾಸಿಟರ್ ಸ್ಟಾರ್ಟ್, ಕೆಪಾಸಿಟರ್ ರನ್ ಮೋಟ್ರಲ್ಲಿ ಏನಾಗುತ್ತೆ, ಜಸ್ಟ್ ಕೆಪಾಸಿಟರ್ ಮಾತ್ರ ಡಿಸ್ಕನೆಕ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ವೈಂಡಿಂಗ್ ಡಿಸ್ಕನೆಕ್ಟ್ ಆಗೋದಿಲ್ಲ. ಸೊ ಅದು ರನ್ನಿಂಗ್ ಕೆಪಾಸಿಟರ್. ಅಂದರೆ ಇನ್ನೊಂದೇನು ಕೆಪಾಸಿಟರ್ ಇರುತ್ತೆ, ಅದಕ್ಕೆ ರನ್ ಕೆಪಾಸಿಟರ್ ಅಂತ ಹೇಳ್ತೀವಿ. ಸೊ ಆ ಕೆಪಾಸಿಟರ್ ಜೊತೆ ಸ್ಟಾರ್ಟಿಂಗ್ ವೈಂಡಿಂಗ್ ಕನೆಕ್ಟ್ ಆಗಿರುತ್ತೆ ಮೋಟ್ರಲ್ಲಿ. ಸೊ ಹಾಗೆ ಇದರಲ್ಲಿ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ನೋಡಿ, AC ಮೋಟರ್ ಯೂಸಿಂಗ್ ಓನ್ಲಿ ಎ ಮೋಟರ್ ಸ್ಟಾರ್ಟ್ ಕೆಪಾಸಿಟರ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಸೊ ಒಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಮಾತ್ರ ಯೂಸ್ ಮಾಡಿದ್ರೆ ಏನಾಗುತ್ತೆ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇದರಲ್ಲಿ ನಾವು ಒಂದ್ರ ಜೊತೆ 2 ಕೆಪಾಸಿಟರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಇದರಲ್ಲಿ. ಯಾಕಂದರೆ 2 ಕೆಪಾಸಿಟರ್ ಯೂಸ್ ಮಾಡೋದ್ರಿಂದ. ಸೊ ಒಂದು ಕೆಪಾಸಿಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಈ ರನ್ನಿಂಗ್ ಕೆಪಾಸಿಟರ್ ಇಲ್ಲದೆ ಹೋಗಿದ್ರೆ ಏನಾಗ್ತಾಯಿತ್ತು, ಇದು ಜಸ್ಟ್ ಕೆಪಾಸಿಟರ್ ಸ್ಟಾರ್ಟ್ ಮೋಟ್ರ್ ಆಗ್ತಾಯಿತ್ತು. ಅವಾಗೇನಾಗುತ್ತೆ, ಜಸ್ಟ್ ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಪ್ರೊಡ್ಯೂಸ್ ಆಗ್ತಾಯಿತ್ತು. ಸೊ ಈಗ 2 ಕೆಪಾಸಿಟರ್ಸಿಂದ ಏನಾಗ್ತಾಯಿದೆ ಇದರಲ್ಲಿ, ಸೊ ಅಂದರೆ ಈ ರನ್ನಿಂಗ್ ಕೆಪಾಸಿಟರ್ ಏನು ಮಾಡುತ್ತೆ, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನೇ ಪ್ರೊಡ್ಯೂಸ್ ಮಾಡುತ್ತೆ ಡ್ಯೂರಿಂಗ್ ಇಟ್ಸ್ ಆಪರೇಷನ್. ಯಾಕಂದರೆ 2 ಕೆಪಾಸಿಟರ್ಸ್ ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಆ್ಯಂಗಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ಎಬೋ 90 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಎಬೋ 90 ಡಿಗ್ರಿ ಅಂದರೆ ಏನಾಗುತ್ತೆ, ದಟ್ ಈಸ್ ನಿಯರ್ಲಿ 2 ಫೇಸ್ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಅಂದರೆ 120 ಡಿಗ್ರಿ, ನಿಯರ್ಲಿ 120 ಡಿಗ್ರಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ ಡ್ಯೂ ಟು ರನ್ನಿಂಗ್ ಕೆಪಾಸಿಟರ್. ಸೊ ಹಾಗಾಗಿ ಏನಾಗುತ್ತೆ, ಇದರಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಜೊತೆಲಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಆಪರೇಷನಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ವೆನ್ ಬೋತ್ ಕೆಪಾಸಿಟರ್ಸ್, ಸೊ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, 2 ಕೆಪಾಸಿಟರ್ಸ್ ಕನೆಕ್ಟ್ ಆಗಿರುತ್ತೆ. ನೀವು ಸಪ್ಲೈ ಕೊಡ್ತೀರಾ ಮೇನ್ ವೈಂಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ವೈಂಡಿಂಗ್ ಇನ್ಕ್ಲೂಡಿಂಗ್ 2 ಕೆಪಾಸಿಟರ್ಸ್ಗೆ ಸಪ್ಲೈ ಸಿಗುತ್ತೆ. ಅವಾಗ ಏನಾಗುತ್ತೆ, ಸೊ 2 ಕೆಪಾಸಿಟರ್ಸ್ ಸರ್ಕ್ಯೂಟಲ್ಲಿ ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಮೋರ್. ದಟ್ ಮೀನ್ಸ್ ಫ್ಲಕ್ಸ್ ಫೈ ಈಸ್ ಮೋರ್ ದೆನ್ 90 ಡಿಗ್ರಿ.
ಸೊ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಮೋರ್ ದೆನ್ 90 ಡಿಗ್ರಿ. ಸೊ ಆಗೇನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಮೋಟ್ರು 2 ಫೇಸ್ ಮೋಟ್ರಾಗಿ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ರನ್ನಿಂಗ್ ಟೈಮಲ್ಲಿ ಏನಾಗುತ್ತೆ ರನ್ ಆಗಬೇಕಾದ್ರೆ ಸ್ಟಾರ್ಟಾಗಿ ರನ್ ಆಗುತ್ತೆ. 80% ಸ್ಪೀಡ್ ಆದಮೇಲೆ ಏನಾಗುತ್ತೆ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಸೆಂಟ್ರಿಫಿಕಲ್ ಸ್ವಿಚ್ಚಿಂದ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಆಗ ರನ್ನಿಂಗ್ ಕೆಪಾಸಿಟರ್ ಮಾತ್ರ ಉಳಿಯುತ್ತೆ ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆ. ಸೊ ಆಗೇನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ಲು ಒಂದು ಕೆಪಾಸಿಟರ್ ಕಟ್ ಡೌನ್ ಆಗೋದ್ರಿಂದ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಕಡಿಮೆ ಆಗಿ ಏನಾಗುತ್ತೆ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಗಲ್ ಏನಿದೆ ಅದು 90 ಡಿಗ್ರಿಗೆ ಬರುತ್ತೆ. ಯಾವಾಗ ಸ್ಟಾರ್ಟಿಂಗ್ ಕೆಪಾಸಿಟ್ರ್ ಕಟ್ ಆದಮೇಲೆ ಏನಾಗುತ್ತೆ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ 2 ಕೆಪಾಸಿಟರ್ ಇರೋದ್ರಿಂದ ಮೋರ್ ದೆನ್ 90 ಡಿಗ್ರಿ ಇತ್ತು. ಸೊ CS ಅಂದರೆ ಸ್ಟಾರ್ಟಿಂಗ್ ಕೆಪಾಸಿಟರ್ ಕಟ್ ಆದಮೇಲೆ ಏನಾಗುತ್ತೆ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಇದರಿಂದ ಏನು ಔಟ್ ಆಫ್ ಫೇಸ್ ಆ್ಯಂಗಲ್ ಏನು ಕ್ರಿಯೇಟ್ ಆಗ್ತಾ ಇದೆ ಸೊ ಅದರಿಂದ ಮೋಟ್ರು ಅದರ ರೇಟೆಡ್ ಸ್ಪೀಡ್ ಆ್ಯಂಡ್ ಟಾರ್ಕಲ್ಲಿ ಸ್ಟಾರ್ಟ್ ಆಗಿ ರನ್ ಆಗುತ್ತೆ. ಸೊ ಇದು ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ಕೆಪಾಸಿಟರ್ ರನ್ ಮೋಟ್ರದು ಕಂಪ್ಲೀಟ್ ವರ್ಕಿಂಗ್ ಇದು. ಸೊ ಅದ್ರ ಜೊತೆ ಸೊ ಬೇರೆ ಮೋಟರ್ಸ್ ರನ್ನಿಂಗ್ ವೈಂಡಿಂಗ್ ಜೊತೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಸೊ ಇದರಲ್ಲಿ 2 ಕೆಪಾಸಿಟರ್ಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಹಾಗಾಗಿ ಮೋರ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಇದರಲ್ಲಿ. ಜೊತೆಲಿ ನಾಯ್ಸ್ಲೆಸ್ ಆಪ್ರೇಷನ್ ಇರುತ್ತೆ. ಯಾಕಂದರೆ ಬೇರೆ ವೈಂಡಿಂಗ್ ಸಿಂಗಲ್ ಫೇಸ್ ಸ್ಟಾರ್ಟಿಂಗ್ ಮಿಷಿನ್ಸಲ್ಲಿ ಏನಾಗುತ್ತೆ ಅಂದರೆ ಮೇನ್ ವೈಂಡಿಂಗ್ ಮಾತ್ರ ರನ್ ಆಗ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ವೈಂಡಿಂಗ್ ಏನಾಗುತ್ತೆ ಸ್ಟಾರ್ಟಿಂಗ್ ಪರ್ಪಸ್ ಮಾತ್ರ ಇರುತ್ತೆ, ಆಮೇಲೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ಹಾಗಿಲ್ಲ. ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟ್ರಲ್ಲಿ ಏನಾಗುತ್ತೆ ಸ್ಟಾರ್ಟಿಂಗ್ ಕೆಪಾಸಿಟರ್ ಮಾತ್ರ ಡಿಸ್ಕನೆಕ್ಟ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ವೈಂಡಿಂಗ್ ಅಥವಾ ಆಕ್ಸಿಲರಿ ವೈಂಡಿಂಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಕನೆಕ್ಟ್ ಆಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಇದರಲ್ಲಿ ಏನಾಗುತ್ತೆ ಮೋರ್ ಎಫಿಷಿಯನ್ಸಿ ಜೊತೆಲಿ ನಾಯ್ಸ್ಲೆಸ್ ಆಪ್ರೇಷನ್ ಅಂದರೆ ಸ್ಮೂತಾಗಿ ಮೋಟ್ರ್ ರೇಟೆಡ್ ಸ್ಪೀಡಲ್ಲಿ ರನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಮೋರ್ ದೆನ್ 90 ಡಿಗ್ರಿ ಇದೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಅಟ್ ಸ್ಟಾರ್ಟಿಂಗ್ ಅಲ್ವಾ. ಸೊ ಹಾಗಾಗಿ ಇದು ಜಾಸ್ತಿ ಇದೆ. ಆಫ್ಟರ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಕೆಪಾಸಿಟರ್ ಡಿಸ್ಕನೆಕ್ಟ್ ಆದಮೇಲೆ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಏನಾಗ ಏನು ಮಾಡ್ತೀವಿ ನಾವು ಮೇನ್ ವೆಂಡಿಂಗ್ದು ತೊಗೊಳ್ಳಲ್ಲ, ಸ್ಟಾರ್ಟಿಂಗ್ ವೆಂಡಿಂಗ್ದು ಮಾತ್ರ ತೊಗೊಳ್ತೀವಿ. ಯಾಕಂದರೆ ಕೆಪಾಸಿಟರ್ ಇರೋದು ಅಲ್ಲೇ, ಹಾಗಾಗಿ ಅದು 90 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಸೊ ಇದು ಬೇರೆ ಸಿಂಗಲ್ ಫೇಸ್ ಮೋಟ್ರಸ್ಗೂ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ಕೆಪಾಸಿಟರ್ ರನ್ ಮೋಟ್ರಿಗೂ ಇರುವಂತಹ ಡಿಫ್ರೆನ್ಸ್, ಮಿನಿಮಮ್ ಡಿಫ್ರೆನ್ಸ್ ಏನಿದೆ ಇದು. ಸೊ ಜೊತೆಯಲ್ಲಿ ಇದರಲ್ಲಿ ಟಾರ್ಕ್ ಆ್ಯಂಡ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅನ್ಮ್ಯಾಚ್ಡ್ ವಿತ್ ಅದರ್ ಸಿಂಗಲ್ ಫೇಸ್ ಮೋಟ್ರಸ್. ಬೇರೆ ಸಿಂಗಲ್ ಫೇಸ್ ಮೋಟ್ರ್ ಕನ್ವರ್ಟ್ ಮಾಡಿದ್ರೆ ಅಥವಾ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಟಾರ್ಕ್ ಇದರಲ್ಲಿ ಇಂಪ್ರೂವ್ ಆಗಿರುತ್ತೆ. ಯಾಕಂದರೆ ಡ್ಯೂ ಟು ಏನಾಗುತ್ತೆ ಇದರಲ್ಲಿ 2 ಕೆಪಾಸಿಟರ್ಸ್ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗೇನಾಗುತ್ತೆ ಟಾರ್ಕ್ ಮ್ಯಾಕ್ಸಿಮಮ್ ಆಗಿ ಮತ್ತು ಪುಲ್-ಅಪ್ ಟಾರ್ಕ್ ಜಾಸ್ತಿ ಆಗುತ್ತೆ. ಸೊ ಪುಲ್-ಅಪ್ ಟಾರ್ಕಲ್ಲಿ ಏನಾಗುತ್ತೆ ಮೋಟರ್ ಸ್ಪೀಡು ಸ್ಯಾಚುರೇಷನ್ ಇರುತ್ತೆ, ಕಾನ್ಸ್ಟೆಂಟಲ್ಲಿರುತ್ತೆ ಅಪ್ ಟು ಸ್ವಿಚ್ ಆಫಿಂಗ್ ಮಾಡೋವರೆಗೂ, ಅಥವಾ ಏನು ನಾವು ಪುಲ್-ಔಟ್ ಟಾರ್ಕ್ ಅಂತ ಹೇಳ್ತೀವಿ. ಸೊ ಆ ಮಾಡೋವರೆಗೂ ಟಾರ್ಕ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನಾವು ಲೋಡ್ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಟಾರ್ಕ್ ಡಿಕ್ರೀಸ್ ಆಗುತ್ತೆ, ಅಥವಾ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ ನಾವು ಟಾರ್ಕ್ ಡಿಕ್ರೀಸ್ ಆಗುತ್ತೆ, ಅಥವಾ ಲೋಡ್ ಜೊತೆ ಟಾರ್ಕ್ ಇನ್ವರ್ಸ್ ಪ್ರೊಪೋರ್ಷನೇಟ್ ಆಗುತ್ತೆ. ನಾವು ಲೋಡ್ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಟಾರ್ಕ್ ಡಿಕ್ರೀಸ್ ಆಗುತ್ತೆ ಇದರಲ್ಲಿ. ಬಟ್ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ವೆರಿ ಮಚ್ ಹೈ ಇದರಲ್ಲಿ ಕಂಪೇರ್ ಟು ಅದರ್ ಸಿಂಗಲ್ ಫೇಸ್ ಮೋಟರ್ಸ್ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಟಾರ್ಕ್ ಇದರಲ್ಲಿ ಹೈ ಇರುತ್ತೆ. ಸೊ ಹಾಗೆ ಇದ್ರದ್ದು ಅಪ್ಲಿಕೇಶನ್ ಕೂಡ ಕೆಪಾಸಿಟರ್ ಸ್ಟಾರ್ಟ್ ಮೋಟ್ರ್ ಥರನೇ ಅಪ್ಲಿಕೇಶನ್ಸ್ ಇದೆ ಇದ್ರದ್ದು. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಇದು ಅಪ್ಲಿಕೇಶನ್ಸ್ ಆಫ್ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ರನ್ ಮೋಟರ್. ಸೊ ಈ ಮೋಟ್ರಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಪಂಪಿಂಗ್ ಇಕ್ವಿಪ್ಮೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಎನಿ ಟೈಪ್ ಆಫ್ ಲಿಕ್ವಿಡ್ ಪಂಪಿಂಗಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಎನಿ ಅದರ್ ಡ್ರೈ ಪಂಪಿಂಗ್ ಆಲ್ಸೋ ಯು ಕ್ಯಾನ್ ಯೂಸ್. ಸೊ ಜೊತೆಲಿ ರೆಫ್ರಿಜರೇಟರ್ಸಲ್ಲಿ ಯೂಸ್ ಆಗುತ್ತೆ, ಆ್ಯಂಡ್ ದೆನ್ ಕಂಪ್ರೆಸರ್ಸಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ಅದು ಬಿಟ್ಟರೆ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಫ್ರೀಕ್ವೆಂಟ್ ಸ್ಟಾರ್ಟ್ ಆ್ಯಂಡ್ ಮ್ಯಾಕ್ಸಿಮಮ್ ಪುಲ್-ಔಟ್ ಟಾರ್ಕ್ಸ್ ರಿಕ್ವೈರ್ಸ್. ಸೊ ಎಲ್ಲಿ ನಮಗೆ ಫ್ರೀಕ್ವೆಂಟ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಅಪ್ಲಿಕೇಶನ್ ಇದೆಯೋ, ಜೊತೆಲಿ ಮ್ಯಾಕ್ಸಿಮಮ್ ಪುಲ್-ಔಟ್ ಟಾರ್ಕ್ಸ್ ಎಲ್ಲೆಲ್ಲಿ ಬೇಕಾಗುತ್ತೆ ನಮಗೆ. ಸೊ ಮ್ಯಾಕ್ಸಿಮಮ್ ಪುಲ್-ಔಟ್ ಅಂದರೆ ಇಮಿಡಿಯೇಟ್ ಟಾರ್ಕ್ ಎಲ್ಲಿ ಬೇಕಾಗುತ್ತೆ ನಮಗೆ, ಮ್ಯಾಕ್ಸಿಮಮ್ ಪುಲ್-ಔಟ್ ಟಾರ್ಕ್. ಸೊ ಸ್ಟಾರ್ಟಿಂಗಲ್ಲಿ ಇಮಿಡಿಯೇಟ್ ಮ್ಯಾಕ್ಸಿಮಮ್ ಟಾರ್ಕ್ ಎಲ್ಲಿ ಬೇಕಾಗುತ್ತೆ. ಸೊ ಅಂಥ ಕಡೆ ನಾವು ಈ ಒಂದು ಕೆಪಾಸಿಟರ್ ಸ್ಟಾರ್ಟ್ ರನ್ ಮೋಟರ್ನ ಯೂಸ್ ಮಾಡ್ತೀವಿ. ಜೊತೆಯಲ್ಲಿ ದೇ ಆರ್ ಯೂಸ್ಡ್ ಫಾರ್ ದ ಲೋಡ್ಸ್ ಆಫ್ ಹೈಯರ್ ಇನರ್ಷಿಯಾ. ಸೊ ಕೆಲವೊಂದು ಲೋಡ್ಗಳಿಗೆ ಏನಾಗುತ್ತೆ ಹೈಯರ್ ಇನರ್ಷಿಯಾ ಸ್ಪೀಡ್ ಜಾಸ್ತಿ ಬೇಕಾಗುತ್ತೆ. ಸೊ ಅಂಥ ಕಡೆ ಕೂಡ ನಾವು ಈ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ಕೆಪಾಸಿಟರ್ ರನ್ ಮೋಟರ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಈ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ರನ್ ಮೋಟರ್ನ ಅಪ್ಲಿಕೇಶನ್ಸ್ಗಳು. ಸೊ ಇದು ಕೂಡ ಆಲ್ಮೋಸ್ಟ್ ಕೆಪಾಸಿಟರ್ ಸ್ಟಾರ್ಟ್ ಮೋಟರ್ಸ್ ಥರನೇ ಆಲ್ಮೋಸ್ಟ್ ಅಪ್ಲಿಕೇಶನ್ಸ್ ಇದೆ. ಬಟ್ ಪುಲ್-ಔಟ್ ಟಾರ್ಕ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಸೊ ಕೆಲವೊಂದು ಅಪ್ಲಿಕೇಶನ್ಗಳು ಇದರಲ್ಲಿ ಡಿಫರ್ ಆಗ್ಬೋದು. ಜೊತೆಲಿ ಇದರಲ್ಲಿ ಇನ್ನೇನು ಏನಂದರೆ ನಾಯ್ಸ್ಲೆಸ್ ಆಪ್ರೇಷನ್ ಇರುತ್ತೆ. ಸೊ ಜೊತೆಲಿ ಮೋಟ್ರ್ ಏನಿದೆ ಇದು ಕೆಪಾಸಿಟರ್ ಸ್ಟಾರ್ಟ್ ರನ್ ಮೋಟ್ರ್ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ.
ಸೊ ಅದು ಇದ್ರದ್ದು ಅಡ್ವಾಂಟೇಜ್, ನಾಯ್ಸ್ಲೆಸ್ ಆಪ್ರೇಷನ್ ಆ್ಯಂಡ್ ಸ್ಮೂತ್ ರನ್ನಿಂಗ್ ಜೊತೆಯಲ್ಲಿ ಪುಲ್ ಔಟ್ ಟಾರ್ಕ್, ಇದು ಮೂರೇನಿದೆ ಇರೋದು ಮೇಜರ್ ಅಪ್ಲಿಕೇಶನ್ಸ್. ಸೊ ಇದೆಲ್ಲ ಇವತ್ತಿನ ಕ್ಲಾಸು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟೈಪ್ ಆಫ್ ಸಿಂಗಲ್ ಫೇಸ್ ಮೋಟರ್ ನೋಡೋಣ. ಥ್ಯಾಂಕ್ ಯು ಆಲ್.